Welcome to my 30 days of air fryer recipes, and today we are making aloo manchurian. Aloo manchurian ಅಂದರೆ ಯಾರಿಗೆ ಇಷ್ಟ ಆಗಲ್ಲ? Every single Indian loves this Indo-Chinese recipe of Manchurian and different variations of it. ಗೋಬಿ ಮಂಚೂರಿಯನ್ ಮಾಡ್ತಾರೆ, ಬೇಬಿ ಕಾರ್ನ್ ಮಂಚೂರಿಯನ್ ಮಾಡ್ತಾರೆ, ಆಲೂ ಮಂಚೂರಿಯನ್ ಮಾಡ್ತಾರೆ, ಆ್ಯಂಡ್ ನಾನ್ ವೆಜಿಟೇರಿಯನ್ಸಲ್ಲಿ ಚಿಕನ್ ಮಂಚೂರಿಯನ್ ಮಾಡ್ತಾರೆ. ಸೊ ಈ ಥರ ಎಲ್ಲ ರೆಸಿಪೀಸ್ ಇದರಲ್ಲಿ ನಾನು ಏರ್ ಫ್ರೈಯರಲ್ಲಿ ಆಲೂ ಮಂಚೂರಿಯನ್ನ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಯಾವುದೇ ಮಂಚೂರಿಯನ್ ಆಗಿರ್ಬೋದು, ಅದನ್ನು ಆಯಿಲಲ್ಲಿ ಫಸ್ಟ್ ಡೀಪ್ ಫ್ರೈ ಮಾಡಿ ಆಮೇಲೆ ಅದಕ್ಕೆ ಸಾಸ್ ಎಲ್ಲ ಹಾಕಿ ಮಿಕ್ಸ್ ಮಾಡ್ತಾರೆ. ಸೊ ನಾನು ಈ ಡೀಪ್ ಫ್ರೈ ಆಪ್ಷನ್ನ ಡಿಫ್ರೆಂಟಾಗಿ ಮಾಡೋಣ ಅಂತ ಏರ್ ಫ್ರೈಯರಲ್ಲಿ ಮಾಡ್ತಾಯಿದ್ದೀನಿ. ಈ ಏರ್ ಫ್ರೈಯರ್ ರೆಸಿಪಿ ಇದರಲ್ಲಿ ನಾನು ತುಂಬ ಕಮ್ಮಿ ಆಯಿಲ್ನ ಯೂಸ್ ಮಾಡಿದ್ದೀನಿ. ಆ್ಯಂಡ್ ಜಾಸ್ತಿ ಹೊತ್ತು ಕಮ್ಮಿ ಟೆಂಪ್ರೇಚರಲ್ಲಿ ನೀವು ಏರ್ ಫ್ರೈ ಮಾಡಿದ್ರೆ ಔಟರ್ ಕೋಟಿಂಗ್ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಸೊ ಅದೆಲ್ಲ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕಂಪ್ಲೀಟಾಗಿ ಮೆನ್ಷನ್ ಮಾಡಿದ್ದೀನಿ. ನೋಡಿ, ಈ ಥರ ಕ್ರಿಸ್ಪಿಯಾಗಿ ಆಲೂ ಮಂಚೂರಿಯನ್ ಹೇಗೆ ಮಾಡೋದು ಅಂತ ಈ ವಿಡಿಯೋನ ನೀವು ಕಂಪ್ಲೀಟಾಗಿ ನೋಡಿದ್ರೆ ಖಂಡಿತ ನೀವು ಮನೇಲಿ ಆರಾಮಾಗಿ ಮಾಡ್ಬೋದು. ನಿಮ್ಮ ಹತ್ರ ಏರ್ ಫ್ರೈಯರಲ್ಲಿ ಆಪ್ಷನ್ ಇಲ್ಲ ಅಂತ ಅಂದರೆ ನಿಮಗೆ ಶಾಲೋ ಫ್ರೈ ಕೂಡ ಮಾಡಿ ನೀವು ಇದನ್ನು ಮಾಡ್ಬೋದು. ಬಟ್ ಆಯಿಲ್ ಕಮ್ಮಿ ಹಾಕೋದು ಈಸ್ ದ ಮೇನ್ ಇಂಪಾರ್ಟೆಂಟ್ ಥಿಂಗ್. ಅದಾದಮೇಲೆ ಈ ಸಾಸಸ್ಗಳೆಲ್ಲ ನಿಮ್ಮ ಹತ್ರ ಮನೇಲಿ ಇದ್ದೇ ಇರುತ್ತೆ. ಸೋಯಾ ಸಾಸ್ ಆಗಿರ್ಬೋದು, ಶೆಜ್ವಾನ್ ಸಾಸ್ ಆಗಿರ್ಬೋದು, ಗ್ರೀನ್ ಚಿಲ್ಲಿ ಸಾಸ್ ಆಗಿರ್ಬೋದು, ಅಥವಾ ನಿಮಗೆ ಶ್ರೀರಾಚಾ ಸಾಸ್ ಅಂತ ಬರುತ್ತೆ, ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಇದು ಸ್ವಲ್ಪ ಟ್ಯಾಂಗಿಯಾಗಿ ಸ್ಪೈಸಿಯಾಗಿ ಎಲ್ಲ ಸಿಗುತ್ತೆ. ಸೊ ಇದನ್ನು ನೀವು ಮನೇಲಿ ಮಾಡಿದ್ರೆ ಮಕ್ಕಳಿಗೆ ತುಂಬ ಒಂಥರ ಹೆಲ್ದಿಯರ್ ಆಪ್ಷನ್ ಇದು. ನಾನು ಇದನ್ನ ಕಂಪ್ಲೀಟಾಗಿ ಹೆಲ್ದಿ ಅಂತ ಹೇಳಲ್ಲ, ಯಾಕಂದರೆ ಇದರಲ್ಲಿ ಸಾಸ್ ಆ್ಯಡ್ ಆಗಿದೆ, ಆಯಿಲ್ ಕೂಡ ಆ್ಯಡ್ ಆಗಿದೆ. ಇದನ್ನು ಡೀಪ್ ಫ್ರೈ ಮಾಡದೆ ಏರ್ ಫ್ರೈ ಮಾಡೋದು ಈಸ್ ಒನ್ ಆಫ್ ದ ಮೇನ್ ಥಿಂಗ್. ಸೊ ಈ ಏರ್ ಫ್ರೈಯರ್ ರೆಸಿಪೀಸ್ನ ನಾನು 30 ಡೇಸ್ ಮಾಡ್ತಾಯಿದ್ದೀನಿ. 30 ಡೇಸ್ ಆಫ್ ಡಿಫ್ರೆಂಟ್ ವೆರೈಟೀಸ್. ಇದರಲ್ಲಿ ಡೆಸರ್ಟ್ಸ್ ಇದೆ, ಸ್ಟಾರ್ಟರ್ಸ್ ಇದೆ, ಆಮೇಲೆ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೊಳ್ಳೋಂಥ ಕ್ವಿಕ್ ಸ್ನ್ಯಾಕ್ಸ್ ಇದೆ. ಸೊ ಖಂಡಿತ ನೀವು ಇದನ್ನು ಈ ಪೇಜ್ನ ಫಾಲೋ ಮಾಡಿ, ನನ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ತುಂಬ ವೆರೈಟೀಸ್ ಆಫ್ ರೆಸಿಪೀಸ್ನ ನಾನು ಹಾಕ್ತಾಯಿದ್ದೀನಿ. ಐ ಆಮ್ ಸೋ ಹ್ಯಾಪಿ ದಟ್ ನನಗೆ ಇದ್ರ ಬಗ್ಗೆ ತುಂಬ ಒಳ್ಳೆ ಕಾಮೆಂಟ್ಸ್ ಬರ್ತಾ ಇದೆ. ಸೋಷಿಯಲ್ ಮೀಡಿಯಲ್ಲೂ ಕೂಡ ನಾನು ಇದನ್ನು ಹಾಕ್ತಾಯಿದ್ದೀನಿ. ಇನ್ಸ್ಟಾಗ್ರಾಮಲ್ಲಿ ದಯವಿಟ್ಟು ಫಾಲೋ ಮಾಡಿ ನನ್ನ. ಸೊ ಈ ರೆಸಿಪಿನ ನೀವು ಟ್ರೈ ಮಾಡಿದ್ರೆ ನಿಮ್ಮ ಕಾಮೆಂಟ್ಸ್ ಮೂಲಕ ನನಗೆ ತಿಳಿಸಿ. ನಿಮಗೆ ಏನೇ ಕ್ವೆರೀಸ್ ಇದ್ದರೂ ನಾನು ಅದನ್ನು ಕಾಮೆಂಟ್ಸ್ ಮೂಲಕ ನಾನು ಖಂಡಿತ ರಿಸಾಲ್ವ್ ಮಾಡ್ತೀನಿ. ನಿಮಗೆ ಅಕಸ್ಮಾತ್ ಬೇಕಿಂಗ್ ಟೆಂಪ್ರೇಚರ್ ಏನಾದರೂ ಬೇಕು ಅಂತಂದರೂ ಕೂಡ ಅದನ್ನೆಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಸೊ ಪ್ಲೀಸ್ ಡೂ ಟ್ರೈ ದಿಸ್ ರೆಸಿಪಿ ಆ್ಯಂಡ್ ಫಾಲೋ ಮೈ ಪೇಜ್ ಫಾರ್ more such delicious 30 days of air fryer recipes. Okay, until next video, see you, bye.